ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಆ್ಯಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಒಂದು ಸ್ಲಡ್ಜನ್ನು ಈಸಿಯಾಗಿ ರಿಮೂವ್ ಮಾಡೋಕ್ಕೆ ಯಾವ ರೀತಿ ಒಂದು ಫಿಶ್ ಪಾಂಡ್ ಅಂತಕ್ಕಂಥದ್ದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಬ್ರದರ್ ಒಬ್ಬರು ನೋಡಿ, ನಾವು ನಮ್ಮ ಒಂದು ಫಿಶ್ ಪಾಂಡಲ್ಲಿ ಸ್ಲಡ್ಜ್ ರಿಮೂವ್ ಮಾಡಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ. ಅದನ್ನು ನೋಡಿಬಿಟ್ಟು ಇವರಿಲ್ಲಿ ಹೊಸ್ದಾಗಿ ಒಂದು ಐಡಿಯಾ ಮಾಡಿದ್ದಾರೆ. ಸೊ ಏನಪ್ಪ ಅದು ಅಂತ ಅಂದರೆ, ನಾವೆಲ್ಲ ಏನು ಮಾಡ್ತಾಯಿದ್ವಿ, ಫಿಶ್ ಪಾಂಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಭೂಮಿಯಿಂದ ಅಂದರೆ ನಾವೇನು ಕಟ್ಟೆ ಅಂತಕ್ಕಂಥದ್ದು ಮಾಡ್ತಿದ್ವೋ ಅಲ್ಲೇ ಮಣ್ಣನ್ನ ಹಿಟಾಚಿ ಅಥವಾ JCBನ ತೆಗೆಸ್ಬಿಟ್ಟು ಆ ತೆಗೆದಂಥ ಮಣ್ಣಿಂದ ಏರಿ ಕಟ್ಟಿ ಫಿಶ್ ಪಾಂಡನ್ನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. ಸೊ ಇವರಿಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಭೂಮಿ ಅಗೆದು ಮಣ್ಣು ತೆಗಿಯೋ ಬದಲಾಗಿ ಹೊಸ್ದಾಗಿ ಬೇರೆ ಕಡೆಯಿಂದ ಮಣ್ಣು ತಂದು ಒಡಿಸಿ ಅದರಿಂದ ಏರಿ ಕಟ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ, ನೀರು ಅದರಲ್ಲಿ ನಾವು ಏನು ಫಿಶ್ ಪಾಂಡಲ್ಲಿ ಇರ್ತಕ್ಕಂಥ ನೀರು ಮತ್ತು ಸ್ಲಡ್ಜ್ ಅಂತಕ್ಕಂಥದ್ದು ಈಸಿಯಾಗಿ ಆಚೆ ಬಂದ್ಬಿಡುತ್ತೆ. ಸೊ ಈ ಒಂದು ಇದಕ್ಕೋಸ್ಕರ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಆಚೆ ಕಡೆಯಿಂದ ಮಣ್ಣು ತೊಗೊಂಬಂದು ಒಡಿಸಿ ಹೈಟ್ ಮಾಡಿ, ಅಂದರೆ ಏನೋ ಫಿಶ್ ಪಾಂಡನ್ನ ಹೈಟಲ್ಲಿ ಇಡ್ತಾ ಇದ್ದಾರೆ. ಸೊ ಫಿಶ್ ಪಾಂಡ್ನ ಹೈಟಲ್ಲಿ ಇಟ್ಟಾಗ ಏನಾಗುತ್ತೆ, ಸೊ ಇಲ್ಲಿ ನಾವು ಅಂದರೆ ಚೇಂಬರ್ ಮಾಡೋ ಅಂಥದ್ದಾಗಲಿ ಮತ್ತು ನೀರು ಇದು ಹೈಟಲ್ಲಿ ಇರೋದ್ರಿಂದ ನಿಮ್ಮ ತೋಟಗಳಿಗೆ ಈಸಿಯಾಗಿ ಎಕ್ಸ್ಟ್ರಾ ಮೋಟ್ರ್ ಹಾಕದೆ, ಎಕ್ಸ್ಟ್ರಾ ಬೇರೆ ಏನು ಎಲೆಕ್ಟ್ರಿಕ್ ಪವರ್ ಯೂಸ್ ಮಾಡದೆ, ಸೊ ನೀರು ಎಲ್ಲಿಗೆ ಬೇಕಾದ್ರೂ ತೋಟದ ಯಾವ ಭಾಗಕ್ಕೆ ಬೇಕಾದ್ರೂ ಹಾಯ್ಸೋಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವರು ಈ ಥರ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನೋಡಿ, ಅಂದರೆ ಮಣ್ಣನ್ನು ಅವರು ಆಚೆ ಕಡೆಯಿಂದ ಟ್ರ್ಯಾಕ್ಟ್ರ್ ಇಟ್ಬಿಟ್ಟು ಒಡಿಸಿ ಏರಿ ಮಾಡಿ. ಸೊ ಇಲ್ಲಿ ನನಗನ್ಸಿದ್ದೇನು ಅಂತಂದರೆ, ಸೊ ಇದು ಮಣ್ಣು ಸ್ವಲ್ಪ ಡ್ರೈ ಇರುತ್ತಲ್ಲ, ಸೊ ಹಂಗಾಗಿ ಏರಿ ಅಷ್ಟು ಭದ್ರವಾಗಿ ಕೂರಲ್ಲ ಅಂತ ಅನಿಸುತ್ತೆ. ಸೊ ಅಟ್ಲೀಸ್ಟ್ ಒಂದು 15-20 ಡೇಸ್ ಬಿಟ್ಟರೆ ಅಥವಾ ಮಳೆ ಗಿಳೆ ಬಂದರೆ ಏರಿನೂ ಸಹ ಭದ್ರವಾಗಿ ಕೂರುತ್ತೆ, ಆಮೇಲೆ ಏನೂ ತೊಂದರೆ ಆಗಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ಈ ಒಂದು ಫಿಶ್ ಪಾಂಡ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯಗಳು, ಅನಿಸಿಕೆಗಳು ಅಥವಾ ಏನಾದರೂ ಕಮೆಂಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.